ದೃಶ್ಯ ನಮ್ಮಲ್ಲಿ ಮಾತ್ರ ಇದು, ಯಾರಿಗೂ ಸಿಗದಂತ ಫೋಟೋ. ರಿಪಬ್ಲಿಕ್ ಕನ್ನಡದಲ್ಲಿ ವಿಗ್ರಹಕ್ಕೆ ಬಟ್ಟೆ ಕಟ್ಟಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಫೋಟೋ. ಭಂಗಿಯಲ್ಲಿರುವ ಬಲರಾಮ, ಗರ್ಭಗುಡಿಯಲ್ಲಿ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಯಾರಿಗೂ ಸಿಗದಂಥ ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮಲ್ಲಿ ಮಾತ್ರ. ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರುವಂಥ ಬಲರಾಮ ವಿಗ್ರಹಕ್ಕೆ ಬಟ್ಟೆ ಕಟ್ಟಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಂಗಿಯಲ್ಲಿ ನಿಂತಿದ್ದಾನೆ ಬಲರಾಮ. ಆ ಎಕ್ಸ್ಕ್ಲೂಸಿವ್ ಫೋಟೋಸ್, ಆ ದೃಶ್ಯಾವಳಿಗಳು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ, ಯಾರಿಗೂ ಸಿಗದ ಎಕ್ಸ್ಕ್ಲೂಸಿವ್ ದೃಶ್ಯ. ನಾವೀಗಾಗಲೇ ಹೇಳ್ತಾ ಇದ್ವಿ, ಮೊನ್ನೆ ಕ್ಯಾಂಟರ್ ಮೂಲಕ ಅದನ್ನು ತೆಗೆದುಕೊಂಡು ಬಂದು ಅಲ್ಲಿ ಏನೆಲ್ಲ ವಿಧಿವಿಧಾನಗಳನ್ನು ಧಾರ್ಮಿಕವಾಗಿ ನೆರವೇರಿಸಬೇಕು ನೆರವೇರಿಸಿ, ಅದಾದ ಬಳಿಕ 8 ಬಗೆಯ ಅಂಟುಗಳಿಂದ ಏನೇನು ಮಾಡಬೇಕು ಅಲಂಕೃತಗೊಳಿಸಿ. ನೋಡಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಕಣ್ಣಿಗೆ ಬಟ್ಟೆ ಕಟ್ಟಿ ಜೊತೆಗೆ ಬಟ್ಟೆಯಿಂದ ಬಲರಾಮನ ಮೂರ್ತಿಯನ್ನ ಮುಚ್ಚಿಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಭಂಗಿಯಲ್ಲಿ ನಿಂತಿರುವಂತಹ ಬಲರಾಮ, ಗರ್ಭಗುಡಿಯಲ್ಲಿ ಬಾಲರಾಮ ಮೂರ್ತಿಯನ್ನ ಯಾವ ರೀತಿ ನಿಲ್ಲಿಸಲಾಗಿದೆ ನೀವು ನೋಡ್ತಾ ಇದ್ದೀರಾ. ಇದು ಪ್ರತಿಷ್ಠಾಪನೆ ಮಾತ್ರ. ನಾಳೆ ಜನವರಿ 22ನೇ ತಾರೀಕು ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಬಾಲರಾಮನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರುವ ಬಾಲರಾಮ, ಭಂಗಿಯಲ್ಲಿ ಬಾಲರಾಮ ಕಣ್ಣಿಗೆ ಬಟ್ಟೆ ಕಟ್ಟಿ ಜೊತೆಗೆ ಸಂಪೂರ್ಣವಾಗಿ ರಾಮಲಲ್ಲ ಮೂರ್ತಿಯನ್ನ ಬಟ್ಟೆಯಿಂದ ಮುಚ್ಚಲಾಗಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮಗೆ ನನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾಂಟರ್ ಮೂಲಕ ಮೆರವಣಿಗೆ ಮಾಡೋದನ್ನು ತೋರಿಸಿದ್ವಿ. ರಿಪಬ್ಲಿಕ್ ಕನ್ನಡದಲ್ಲಿ ನೀವೆಲ್ಲ ಕೂಡ ನೋಡಿದ್ರಿ. ರಾಮಲಲ್ಲ ಮೂರ್ತಿಯನ್ನ ಸರಿಯು ನದಿಯಲ್ಲಿ ಪರಿಶುದ್ಧವನ್ನಾಗಿಸಿ ನಾನಾ ರೀತಿಯಲ್ಲಿ ಆ ವಿಗ್ರಹವನ್ನು ಪರಿಶೀಲನೆ ಮಾಡಲಾಗುತ್ತೆ. ಅದಾದ ಬಳಿಕ ನೋಡಿ, ಇವತ್ತು ಪ್ರತಿಷ್ಠಾಪನೆ ಇತ್ತು. ಇವತ್ತು ಗರ್ಭಗುಡಿಯನ್ನು ಸೇರಿದಂಥ ರಾಮಲಲ್ಲ ಮೂರ್ತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ದೃಶ್ಯ ನೋಡೋದಕ್ಕೆ ಸಾಧ್ಯ ನಿಮಗೆ. ನೋಡಿ ಪ್ರತಿಷ್ಠಾಪನೆ ಧಾರ್ಮಿಕ ವಿಧಿವಿಧಾನ ಯಾವ ರೀತಿ ಆಗಿದೆ ಅಂತೇಳಿ ನಂಬರ್ 1 ನೆಟ್ವರ್ಕ್ ಸಾಟಿ ಇಲ್ಲದ ಕವರೇಜ್ ಮಾಡ್ತಾ ಇದೆ. ಈಗಾಗಲೇ ಅಯೋಧ್ಯೆಯಿಂದ ಎಕ್ಸ್ಕ್ಲೂಸಿವ್ ರಿಪೋರ್ಟಿಂಗ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರೋದು. ನಿನ್ನೆ ಪ್ರತಿಷ್ಠಾಪನೆಯ ಪೀಠದ ದೃಶ್ಯವನ್ನು ತೋರಿಸಿದ್ವಿ, ಮೂರ್ತಿ ಒಳ ಪ್ರವೇಶದ ದೃಶ್ಯವನ್ನು ತೋರಿಸಿದ್ವಿ. ಈಗ ರಾಮ ಮೂರ್ತಿಯೂ ಕೂಡ ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆ ಆಗಿರುವಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಾ ಇರೋದು. ನೋಡಿ, ನಿನ್ನೆ ಪ್ರತಿಷ್ಠಾಪನೆಯ ಪೀಠದ ದೃಶ್ಯವನ್ನು ತೋರಿಸಿದ್ವಿ. ಅದಾದ ಮೇಲೆ ನಿಮಗೆ ಕ್ಯಾಂಟರ್ ಮೂಲಕ ರಾಮಮೂರ್ತಿಯನ್ನ ಮೆರವಣಿಗೆ ಮಾಡೋದನ್ನು ನಿಮಗೆ ಗಮನಿಸಿದ್ರಿ. ಸರಿಯು ನದಿಯಲ್ಲಿ ಶುದ್ಧೀಕರಣ ಮಾಡುವಂಥದ್ದು, ವಿವಿಧ ರೀತಿಯಲ್ಲಿ ಪರಿಶೀಲನೆ ಮಾಡುವಂಥದ್ದು ಪೀಠದಲ್ಲೂ ಕೂಡ ನೀವು ಗಮನಿಸಿದ್ರಿ. ಅದಾದ ಬಳಿಕ ರಾಮ ಮಂದಿರದ ಒಳಗಡೆ ಪ್ರವೇಶ ಆಗೋದ್ರವರೆಗೂ ಕೂಡ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ. ಈ ಕ್ಷಣದಲ್ಲೂ ಕೂಡ, ಈ ರಾತ್ರಿಯಲ್ಲೂ ಕೂಡ, ಸಮಯ ಈಗ 11 ಗಂಟೆ 11:15, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬಾಲರಾಮನ ದೃಶ್ಯವನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಆ ಫೋಟೋ ಏನಿದೆಯಲ್ಲ ನೋಡಿ ಯಾವ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅಂತೇಳಿ. ಈ ಫೋಟೋ, ಈ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡೋದು 22ನೇ ತಾರೀಕು. ನಿಮಗೆ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಈಗೇನು ಕೌಂಟೌನ್ ಶುರುವಾಗಿದೆ ಪ್ರಾಣ ಪ್ರತಿಷ್ಠಾಪನೆಗೆ, ಅದಕ್ಕೂ ಮುಂಚಿತವಾಗಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಪುರೋಹಿತರಾಗಿರ್ಬೋದು, ಸಂಬಂಧಪಟ್ಟಂತಹ ಮಂದಿರದ ಟ್ರಸ್ಟ್
ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಹಲವಾರು ಪುರೋಹಿತರು ಕೂಡ ಇಲ್ಲಿ ಸೇರಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡುವಂಥ ಕೆಲಸ ಆಯಿತು. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ನೋಡಿ, ನಮ್ಮ ಕರುನಾಡಿನ ರಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಕರುನಾಡ ಶಿಲೆಯ ರಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ರಾಮಲಲ್ಲ ಮೂರ್ತಿಯ ಎಕ್ಸ್ಕ್ಲೂಸಿವ್ ದೃಶ್ಯ, ಪ್ರತಿಷ್ಠಾಪನೆ ಆಗಿರುವಂಥ ದೃಶ್ಯ. ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಶಿಲೆ, ಕರ್ನಾಟಕದ ಶಿಲೆ ಇದು. ರಾಮಲಲ್ಲನ ಪ್ರತಿಷ್ಠಾಪನೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, 500 ವರ್ಷದ ಕನಸು, ಇತಿಹಾಸ ಸೇರುವಂಥ ಕ್ಷಣಗಳು ಹತ್ರ ಬರ್ತಾ ಇದೆ. ಈ ಬೆನ್ನಲ್ಲೇ ಇವತ್ತು ಪ್ರತಿಷ್ಠಾಪನೆ ಆಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಗರ್ಭಗುಡಿಯ ದೃಶ್ಯ, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ದೃಶ್ಯವನ್ನು ನೀವು ನೋಡಲಿಕ್ಕೆ ಸಾಧ್ಯ. ರಿಪಬ್ಲಿಕ್ ಕನ್ನಡ ಟೀಮ್ ನಿರಂತರವಾಗಿ ದೊಡ್ಡ ಮಟ್ಟದ ಲೈವ್ ಕವರೇಜ್ ಅನ್ನು ಮಾಡ್ತಿದ್ದಾರೆ. ಅಯೋಧ್ಯೆಯ ಪ್ರತಿಯೊಂದು ಜಾಗದಲ್ಲೂ, ಇಂಚಿಂಚು ಜಾಗದಲ್ಲೂ ಕೂಡ ನಿಮಗೆ ಅಲ್ಲಿನ ವಿಶೇಷತೆಗಳು, ಅಲ್ಲಿನ ಅದ್ಭುತಗಳು, ಅಲ್ಲಿನ ಇತಿಹಾಸ, ಅಲ್ಲಿ ಈಗಾಗಲೇ ಜನಜಂಗುಳಿ ಯಾವ ರೀತಿ ಇದೆ, ಅಲ್ಲಿ ರಾಮ ಭಕ್ತರು ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ, ನಿರಂತರವಾಗಿ ಕಾಯ್ತಿದ್ದವರು ರಾಮ ಮಂದಿರವನ್ನು ನಾವು ನೋಡಬೇಕು ಆ ಜಾಗದಲ್ಲಿ ಅಂಥೇಳಿ ಎಷ್ಟೋ ವರ್ಷಗಳಿಂದ ಉಪವಾಸ ಮಾಡ್ತಿದ್ದವರು, ಸತ್ಯಾಗ್ರಹಗಳನ್ನ ಮಾಡ್ತಿದ್ದವರು, ಜೊತೆಗೆ ವ್ರತಗಳನ್ನು ಮಾಡ್ತಿದ್ದವರು, ಅವರೆಲ್ಲರನ್ನೂ ಕೂಡ ನಾವು ಭೇಟಿ ಮಾಡಿಸಿದ್ವಿ. ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂಥ ಕೆಲಸ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡ್ತು. ಆ ಬೆನ್ನಲ್ಲೇ ಇವತ್ತು ಪ್ರತಿಷ್ಠಾಪನೆ ಆಯಿತು. ಯಾವ್ಯಾವ ರೀತಿ ಆಯಿತು ಅಂತಲೂ ಕೂಡ ರಿಪಬ್ಲಿಕ್ ಕನ್ನಡ ನಿಮಗೆ ವರದಿಯನ್ನು ಬಿಚ್ಚಿಟ್ಟಿತ್ತು. ಈ ಬೆನ್ನಲ್ಲೇ ಅದರ ದೃಶ್ಯ ಲಭ್ಯ ಆಗಿರಲಿಲ್ಲ. ಎಕ್ಸ್ಕ್ಲೂಸಿವ್ ಫೋಟೋ ಇತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಅಂದರೆ ನಿಮಗೆ ಪ್ರತಿಷ್ಠಾಪನೆ ಆಯ್ತಲ್ಲ ಇವತ್ತು, ಅದರ ಫೋಟೋ ಅದು ನಮಗೆ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವೀಗ ಆ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಮ ಮಂದಿರ ಯಾವ ರೀತಿ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ, ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ. ಅಂದರೆ ದೀಪಾವಳಿ ಹಬ್ಬಕ್ಕಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಚರಿಸಬೇಕು ಈ ಒಂದು ಸಂಭ್ರಮ. ಯಾಕಂದರೆ ಇದು ನಿನ್ನೆ ಮೊನ್ನೆಯ ಒಂದು ಕಾಯುವಿಕೆಯ ಕೆಲಸ ಅಥವಾ ಕನಸಲ್ಲ. ಇತಿಹಾಸಗಳನ್ನು ಹೊಂದಿರುವಂತಹ ಎಷ್ಟೋ ನೂರಾರು ವರ್ಷಗಳ, ಸುಮಾರು 500 ವರ್ಷಗಳ ಕನಸು ನನಸಾಗುವಂಥ ಕ್ಷಣ. ಮತ್ತೊಂದು ಕಡೆ ಮಂದಿರ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ, ಇವೆಲ್ಲವೂ ಕೂಡ ನಿಮಗೆ ಜನವರಿ 22ನೇ ತಾರೀಕು ಭಂಗಿಯಲ್ಲಿ ನಿಂತಿರುವಂತಹ ಬಲರಾಮನನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ಎಕ್ಸ್ಕ್ಲೂಸಿವ್ ಫೋಟೋಸನ್ನು ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಅದೇ ಫೋಟೋ ಸುಮಾರು 150ರಿಂದ 200 kg ಇರುವಂತಹ ಈ ಫೋಟೋ, 8 ಅಡಿ ಇರುವಂಥ ಈ ಫೋಟೋ, ಈ ಒಂದು ಅರುಣ್ ಯೋಗಿರಾಜ್ ಕೆತ್ತಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ಸೀನಿಯರ್ ಕೊಲೀಗ್ ಸ್ಮಿತಾ ರಂಗನಾಥ್. ಅಯೋಧ್ಯೆಯಿಂದಲೇ ಮೆಗಾ ಕವರೇಜ್ ಮಾಡ್ತಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸ್ಮಿತಾ ರಂಗನಾಥ್, ಗಮನಿಸ್ತಿದ್ದೀರಿ ಎಕ್ಸ್ಕ್ಲೂಸಿವ್ ಫೋಟೋ, ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಆ ದೃಶ್ಯವನ್ನು ನೀವು ನೋಡ್ತಿದ್ರೆ ಅದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸ್ಮಿತಾ ರಂಗನಾಥ್. ಹೌದು ದೇವತ್, ಇವತ್ತು ಏನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಫೋಟೋವನ್ನ ಗಮನಿಸಿದ್ದಾರೆ ಕನ್ನಡದ ವೀಕ್ಷಕರು. ಬೇರೆ ಯಾವುದೇ ಮಾಧ್ಯಮಕ್ಕೆ ಲಭ್ಯವಾಗುವ ಮುಂಚೆ ಶ್ರೀ ರಾಮಲಲ್ಲನನ್ನ ಜನರಿಗೆ ತೋರಿಸ್ತೀವಿ ಅನ್ನೋ
ಭರವಸೆಯನ್ನ ನಾವು ನೀಡಿದ್ವಿ, ಅನ್ನೋ ಮಾತನ್ನ ನಾವು ನೀಡಿದ್ವಿ. ಆ ಮಾತಿಗೆ ರಿಪಬ್ಲಿಕ್ ಕನ್ನಡ ಇವತ್ತು ಬದ್ಧವಾಗಿದೆ. ರಾಮಲಲ್ಲನ ಮೂರ್ತಿ, ಯಾವ ಮೂರ್ತಿಯ ಪ್ರತಿಷ್ಠಾಪನೆಗೋಸ್ಕರ, ಯಾವ ಮೂರ್ತಿಯನ್ನ ಅಯೋಧ್ಯೆಯ ಈ ಭವ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವಂತ ಆಗ್ಬೇಕು ಅಂತ ಹೇಳಿ ಸಹಸ್ರಾರು ಕೋಟ್ಯಾಂತರ ಕಣ್ಣುಗಳು ಕಾಯ್ತಾ ಇತ್ತು. ಅದೇ ಒಂದು ದಿವ್ಯವಾದ ಭವ್ಯವಾದ ಶ್ರೀ ರಾಮಲಲ್ಲನ ವಿಗ್ರಹದ ಮೂರ್ತಿಯ ಪ್ರಪ್ರಥಮ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಇಡೀ ದಿನ ಈ ಮೂರ್ತಿಯನ್ನ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಅಳವಡಿಸುವ, ಜೋಡಣೆ ಮಾಡುವ ಕಾರ್ಯವನ್ನ ಮಾಡಲಾಗಿತ್ತು. ಬಹಳ ಹೆಮ್ಮೆಯ ಸಂಗತಿ ಇದ್ದವತ್ತು ಈ ಮೂರ್ತಿಯ ಬಗ್ಗೆ ನಾವು ಹೇಳೋದಾದ್ರೆ, ಕರ್ನಾಟಕದ ಮಣ್ಣಿನಲ್ಲಿ ಸಿಕ್ಕಿರ್ತಕ್ಕಂತಹ ಶಿಲೆ, ಆ ಶಿಲೆಯನ್ನ ಮೂರ್ತಿಯಾಗಿ ರೂಪಿಸಿರೋದು ಕೂಡ ಕನ್ನಡಿಗ, ನಮ್ಮೆಲ್ಲರ ಹೆಮ್ಮೆಯ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿರುವ ರಾಮ ಮೂರ್ತಿಯನ್ನ ಇವತ್ತು ರಾಮ ಹುಟ್ಟಿದ ನೆಲ ಅಂತ ಭಾವಿಸಲಾಗುವ, ರಾಮನ ಜನ್ಮ ಆದ ಜಾಗ ಅಂತ ಭಾವಿಸಲಾಗುವ ಜಾಗದಲ್ಲಿ ಕಟ್ಟಿರ್ತಕ್ಕಂತಹ ಆ ಭವ್ಯವಾದ ಮಂದಿರದಲ್ಲಿ ಅಳವಡಿಸಲಾಗಿದೆ. ದಿವಿತ್, ನಾವು ಇದನ್ನ ಮೂರ್ತಿ ವಿಗ್ರಹ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದ್ರೆ, ಇದರ ಪ್ರಾಣ ಪ್ರತಿಷ್ಠಾಪನೆ ಇನ್ನೂ ಕೂಡ ಆಗಿಲ್ಲ. ನಮ್ಮ ಸನಾತನ ಅಥವಾ ಹಿಂದೂ ಧರ್ಮದ ಪ್ರಕಾರ ನಾವು ನೋಡೋದಾದ್ರೆ, ಯಾವುದೇ ಒಂದು ವಿಗ್ರಹವನ್ನ ನಾವು ದೇವರು ಅಂತ ಹೇಳಿ ಪೂಜಿಸ್ಬೇಕು ಅಂದ್ರೆ, ದೇವರು ಅಂತ ಭಾವಿಸ್ಬೇಕು ಅಂತಂದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು. ಆ ಕಾರ್ಯ ಇದೆ, 22ನೇ ತಾರೀಕು ಆಗೋದಿದೆ. ಅದಕ್ಕೋಸ್ಕರ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದೆ ಅಯೋಧ್ಯೆ ನಗರಿ. ಹೀಗಾಗಿ ಪ್ರಾಣ ಪ್ರತಿಷ್ಠೆ ಆಗೋವರೆಗೂ ಇದನ್ನ ಕೇವಲ ಒಂದು ವಿಗ್ರಹ ಅಥವಾ ಮೂರ್ತಿ ಅಂತ ಕರೆಯಲಾಗುತ್ತೆ. ಆ ವಿಗ್ರಹದ ಮೂರ್ತಿಯ ಪ್ರಪ್ರಥಮ ಫೋಟೋ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡದ ವೀಕ್ಷಕರು ಗಮನಿಸ್ತಾ ಇದ್ದಾರೆ. ಈ ಒಂದು ಮೂರ್ತಿ ಸರಿಸುಮಾರು 1-1.5 ಟನ್ನಷ್ಟು ಇದೆ ಅಂತ ಹೇಳಿ ಕೆಲವರು ಮಾಹಿತಿಯನ್ನ ನೀಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟು ತೂಕವಿದೆ ಅನ್ನೋದರ ಮಾಹಿತಿ ಅಧಿಕೃತವಾಗಿ ಬಂದಿಲ್ಲ. ಕೆಲವರು ಅದನ್ನ ಕೇವಲ 150-200 ಅಂತ ಹೇಳಿ ಕೆಲ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾರೆ. ಆ ಮೂರ್ತಿಯ ಬೃಹದಾಕಾರವನ್ನ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ಕೇವಲ 150-200 kg ಅಷ್ಟು ತೂಕ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೇ ಅದ್ರ ಬಗ್ಗೆ ನಾವು ಇನ್ನಷ್ಟೇ ಅಧಿಕೃತವಾದ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಆದ್ರೆ ಅದರ ಎತ್ತರವನ್ನು ನಾವು ಗಮನಿಸಿದ್ರೆ 51 ಇಂಚ್ ಅಂತ ಹೇಳಿ ಹೇಳಲಾಗಿತ್ತು. ಖುದ್ದು ಅರುಣ್ ಯೋಗಿರಾಜ್ ಅವರನ್ನ, ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನ ಕೆಲ ದಿನಗಳ ಹಿಂದೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಅವ್ರು ಮಾತನಾಡಿಸಿದ ಸಂದರ್ಭದಲ್ಲಿ ಹೇಳಿದ್ರು, ಇನ್ನೂ ಎತ್ತರದ ಮೂರ್ತಿಯನ್ನ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಕಲ್ಪನೆ ಇತ್ತು. ಆದ್ರೆ ವಿಜ್ಞಾನಿಗಳು ನೀಡಿದ ಸಲಹೆಯ ಮುಖಾಂತರ 51 ಇಂಚಿನ ರಾಮಮೂರ್ತಿಯನ್ನೇ ನಾವು ಕೆತ್ತನೆ ಮಾಡಬೇಕಾಯ್ತು. ಯಾಕಂತಂದ್ರೆ ಪ್ರತಿ ರಾಮನವಮಿಯ ದಿನ ಆ ರಾಮನ ವಿಗ್ರಹದ ಮೇಲೆ, ರಾಮಲಲ್ಲನ ಹಣೆಯ ಮೇಲೆ ಸೂರ್ಯ ರಶ್ಮಿ ಪ್ರಕಟವಾಗುತ್ತೆ. ಆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಸೈಂಟಿಫಿಕಲಿ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಇದರ ಜೊತೆಗೆ ನಾವು ಈ ಮೂರ್ತಿಯ ಬಗ್ಗೆ ಮಾತನಾಡೋದಾದ್ರೆ, ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಮೂರ್ತಿ ಇದು ದಿವಿತ್, ಅಂದ್ರೆ ಕಪ್ಪು ಶಿಲೆ. ಇನ್ಫ್ಯಾಕ್ಟ್ 3 ಶಿಲ್ಪಿಗಳಿಗೆ ಮೂರ್ತಿಯನ್ನ ಕೆತ್ತನೆ ಮಾಡುವ ಜವಾಬ್ದಾರಿಯನ್ನ ನೀಡಲಾಗಿತ್ತು. 2 ಕನ್ನಡಿಗರು, GL ಭಟ್ ಹಾಗೆ ಅರುಣ್ ಯೋಗಿರಾಜ್, ಇಬ್ರು ಕೂಡ ಕನ್ನಡಿಗರು. ಮತ್ತೊಬ್ಬ ಶಿಲ್ಪಿ ಕೂಡ ಇದ್ರು, ಅವರು ಬಿಳಿ ಕಲ್ಲಿನಲ್ಲಿ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ನಮ್ಮ ಕನ್ನಡದ ನೆಲದ ಏನು ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಕೃಷ್ಣ ಶಿಲೆಯಲ್ಲಿ ಮೈಸೂರಿನಲ್ಲಿ ಸಿಕ್ಕಂತಹ ಏನು ಆ ಕಲ್ಲಿದೆ, ಅದರಲ್ಲಿ ಕೆತ್ತನೆ ಮಾಡಿದಂತಹ ಮೂರ್ತಿ ನಾವೀಗ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ದಿವಿತ್. ಇನ್ನು ನಾವು ಆ ಮೂರ್ತಿಯನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಹಿಂದೆ ಪ್ರಭಾವಳಿ, ಇದು ವಿಶೇಷವಾಗಿ ಅರುಣ್ ಯೋಗಿರಾಜ್ ಅವರೇನೆ ಸಜೆಸ್ಟ್ ಮಾಡಿದ್ರು. ಈ ರಾಮ ಜನ್ಮಭೂಮಿ ಏನು ಮಂದಿರ ಟ್ರಸ್ಟ್ ಇದೆ, ಇವರು ಕೇವಲ ಮೂರ್ತಿಯ ಒಂದು ಕೆತ್ತನೆಯನ್ನ ಮಾಡ್ಕೊಡಿ ಅಂತ ಹೇಳಿರ್ತಾರೆ. ಆದ್ರೆ ಅರುಣ್ ಯೋಗಿರಾಜ್ ಅವರು ಹೇಳಿರೋದು, ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಅಥವಾ ಉತ್ತರ ಭಾರತದಲ್ಲೂ ನಾವು ಗಮನಿಸಿದಾಗ ದೇವರ ಹಿಂದೆ ಪ್ರಭಾವಳಿ, ಆ ಚಕ್ರಾಕಾರದಲ್ಲಿ ಏನು ದೇವರ ಮೂರ್ತಿಯ ತಲೆಯ ಹಿಂಭಾಗದಲ್ಲಿ ಕಾಣ್ತಾ ಇದೆ. ಅರುಣ್ ಯೋಗಿರಾಜ್ ಅವರು ವಿಶೇಷವಾಗಿ ಈ ಮೂರ್ತಿಯಲ್ಲೂ ಕೂಡ ಆ ರೀತಿಯಾಗಿ ಪ್ರಭಾವಳಿ ಬೇಕು ಅಂತ ಹೇಳಿದ್ರಂತೆ. ಅವರ ಕೋರಿಕೆಯನ್ನ ಮೆಚ್ಚಿ ಪರಿಗಣಿಸಿ ಪ್ರಭಾವಳಿಯನ್ನ ಕೂಡ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಪ್ರಭಾವಳಿ ಇದೆ, ಜೊತೆಗೆ 5 ವರ್ಷದ ಬಾಲರಾಮನ ವಿಗ್ರಹ ಇದು. 5 ವರ್ಷ ಪ್ರಾಯದಲ್ಲಿ ಭಗವಾನ್ ರಾಮಚಂದ್ರ ಯಾವ ರೀತಿ ಇರಬಹುದು ಅನ್ನೋದನ್ನ ಊಹಿಸಿಕೊಂಡು ಅರುಣ್ ಯೋಗಿರಾಜ್ ಅವರು ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಮುಖಕ್ಕೆ ಒಂದು ಬಟ್ಟೆಯನ್ನ ಕಟ್ಟಲಾಗಿದೆ ದೇವರ ವಿಗ್ರಹಕ್ಕೆ. ಅದನ್ನ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆ ನಂತರದಲ್ಲಿ ತೆರವು ಮಾಡಲಾಗುತ್ತೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇರೋದು ಎಕ್ಸ್ಕ್ಲೂಸಿವ್ ದೃಶ್ಯ, ಮೊದಲ ಫೋಟೋ ರಾಮಲಲ್ಲನದು ದಿವಿತ್. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸೀನಿಯರ್ ಕೊಲೀಗ್ ನಾಗೇಂದ್ರ ಬಾಬು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರೋದು. ಈಗಾಗಲೇ ಮುಖಕ್ಕಾಗಲಿ ಬಟ್ಟೆ ಕಟ್ಟಿದ್ದಾರೆ. ಏನಿದು ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ದಿನ ಏನಾಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ?
ನೋಡಿ ದಿವಿತ್, ಇವತ್ತು ರಿಪಬ್ಲಿಕ್ ಕನ್ನಡ ಬಹಳಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಮಾಡುವ ಮೂಲಕ ನಮ್ಮ ಕನ್ನಡದ ವೀಕ್ಷಕರಿಗೆ ಅಯೋಧ್ಯೆ ರಾಮ ಮಂದಿರದಲ್ಲಿರುವಂತಹ ಒಂದಷ್ಟು ವಿಶೇಷತೆಗಳ ವರದಿಯನ್ನು ಮಾಡುವಂತ ಕೆಲಸವನ್ನ ಮಾಡಿತ್ತು. ಸೊ ನೋಡಿ, ಇವತ್ತು ಈ ಒಂದು ಮೂರ್ತಿಯ ವಿಗ್ರಹದ ಏನು ಫೋಟೋ ಇದೆ, ಇದು ಫಸ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರೆಸೆಂಟ್ ಆಗ್ತಾ ಇರುವಂತದ್ದು. ಸೊ ನೋಡಿ, ಇದರ ವಿಶೇಷತೆಗಳನ್ನ ನಾವು ಮೊದಲಿಗೆ ತಿಳ್ಕೊಬೇಕು ದಿವಿತ್. ನೋಡಿ, ರಾಮಲಲ್ಲ ವಿಗ್ರಹಕ್ಕೆ ಚಾಮರಾಜನಗರ ಜಿಲ್ಲೆಯ HD ಕೋಟೆ ತಾಲೂಕಿನ ಬುಜ್ಜೇಗೌಡನಪುರ ಗ್ರಾಮದ ಕೃಷ್ಣ ಶಿಲೆ ಕಲ್ಲನ್ನ ಬಳಕೆ ಮಾಡಿ ಮಾಡಲಾಗಿದೆ. ಕೃಷ್ಣ ಶಿಲೆ ಅತ್ಯಂತ ಶಕ್ತಿಶಾಲಿಯಾಗಿರುವಂತದ್ದು. ಆಸಿಡ್ ಹಾಕಿದ್ರು ಕೂಡ ಏನಾಗೋದಿಲ್ಲ, ಇದಕ್ಕೆ ಬೆಂಕಿ ಕೂಡ ತಗಲೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ, ಮಳೆ ಗಾಳಿ ಬಿಸಿಲನ್ನು ಕೂಡ ತಡೆದುಕೊಳ್ಳುವಂತ ಶಕ್ತಿಯಾದಂತಹ ಒಂದು ಕಲ್ಲು ಇದು. ಸೊ ಹಿಂದೆ ಶಂಕರಾಚಾರ್ಯ ಅವರ ಮೂರ್ತಿಯನ್ನ ಮಾಡಿದಂತ HD ಕೋಟೆಯಲ್ಲಿ ಏನು ಲಭ್ಯವಾಗಿತ್ತು ಕೃಷ್ಣ ಶಿಲೆ, ಅದೇ ಕೃಷ್ಣ ಶಿಲೆಯಲ್ಲಿ ಈ ಒಂದು ಮೂರ್ತಿಯನ್ನ ಕೂಡ ರಚನೆ ಮಾಡಿರುವಂತದ್ದು. ಸೊ ಯಾಕೆ ಈ ಒಂದು ವಿಗ್ರಹ ಆಯ್ಕೆ ಆಯ್ತು? ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡೋದಕ್ಕೆ ಇನ್ನೇನು ಕೇವಲ 3 ದಿನ ಮಾತ್ರ ಬಾಕಿ ಇದೆ ರಾಮಲಲ್ಲನ ದರ್ಶನವನ್ನ ಪಡೆದಕ್ಕೆ. ಆದ್ರೆ ಎಲ್ಲರಿಗೂ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಈ ಮೂರ್ತಿ ಆಯ್ಕೆ ಆಯ್ತು ಅನ್ನೋದನ್ನ. ಆದ್ರೆ ಅರುಣ್ ಅವರು ಕೆತ್ತನೆ ಮಾಡಿದಂತ ಅರುಣ್ ಅವರ ಶಿಲ್ಪಿ ಅವರು ಕೆತ್ತನೆ ಮಾಡಿದಂತ ಮೂರ್ತಿ ಮಾತ್ರ ಆಯ್ಕೆ ಆಯ್ತು ಅಂತ ನೋಡಿ, 1 ವರ್ಷದಿಂದ ಆದಂತ ಒಂದು ಪ್ರಗತಿ ಇದು. ಸೊ ಈ ವಿಗ್ರಹ ಆಯ್ಕೆ ಆಗಿರೋದ್ರ ಹಿಂದೆ ನಮ್ಮ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ಶಿಲ್ಪಿ ಅರುಣ್ ಅವರ ಅಪಾರವಾದಂತಹ ಪರಿಶ್ರಮ ಇದೆ, ಭಕ್ತಿ, ಅದರ ಜೊತೆಲಿ ಶ್ರದ್ಧೆ ಕೂಡ ಇರುವಂತದ್ದು. ಅದೇ ಕಾರಣಕ್ಕೋಸ್ಕರ ಕೋಟ್ಯಾಂತರ ರಾಮ ಭಕ್ತರ ಕನಸಿನ ರಾಮ ಮಂದಿರದಲ್ಲಿ ಅವರು ಕೆತ್ತಿರುವಂತಹ ವಿಗ್ರಹ ಈಗ ಅಲ್ಲಿ ನಾವೇ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ. ಅದು ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಅದು ಪ್ರಾಣ ಪ್ರತಿಷ್ಠಾಪನೆ ಕೇವಲ 84 ಸೆಕೆಂಡ್ ಮಾತ್ರ ಇರುವಂತದ್ದು ದಿವೇತ್. ಅದು ಕೇವಲ 84 ಸೆಕೆಂಡ್, ಅದು 22ನೇ ತಾರೀಕು ಆಗುತ್ತೆ. ಸೊ ಅವತ್ತು ಅದರ ಒಂದು ರಾಮಲಲ್ಲನ ದರ್ಶನವನ್ನ ನಾವೆಲ್ಲರೂ ಕೂಡ ಮಾಡಬಹುದು. ಆದ್ರೆ ಈ ವಿಗ್ರಹ ಆಯ್ಕೆ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಸೊ ತೀರ್ಪುಗಾರರು ಕೂಡ ಅಂತಿಮಗೊಳಿಸೋದಕ್ಕೆ ಒಂದಷ್ಟು ಸಂಗತಿಗಳನ್ನ ಗಮನಿಸಿ ಇದನ್ನ ಮೆಚ್ಚಿಕೊಂಡು ಅದೆಲ್ಲವನ್ನು ಕೂಡ ಗಮನಿಸಿದ್ರು. ಅಂದ್ರೆ ಪ್ರಮುಖವಾಗಿ ಸಹಸ್ರ ಸಂಖ್ಯೆಯ ಶಿಲ್ಪಿಗಳು ಅದರ ನಡುವಿನ ತುರುಸಿನ ಸ್ಪರ್ಧೆ ಕೂಡ ನಡೆದಿತ್ತು. 1 ವರ್ಷದಿಂದ ನಡೆದು ಬಂದಂತಹ ಒಂದು ಪ್ರಕ್ರಿಯೆ. ಇಲ್ಲಿ ಆಯ್ಕೆಗೊಂಡಂತ ಅಂತಿಮವಾಗಿ 3ರಲ್ಲಿ ಒಬ್ಬರಾಗಿದ್ದಂಥವ್ರು ನಮ್ಮ ಕನ್ನಡಿಗ, ಅದರಲ್ಲೂ ಅರುಣ್ ಅವರು. ಸೊ ಈ 3ರಲ್ಲಿ ಕೂಡ ಅರುಣ್ ಅವರ ಭಾವಕ್ಕೆ ಹಾಗೂ ಕಲ್ಪನೆಗೆ ಮನ್ನಣೆ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಬೆಂಗಳೂರಿನ GL ಭಟ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಈ 3ರಲ್ಲಿ ಆಯ್ಕೆ ಆಗಿದ್ರು. ಸೊ ಮಹಾನ್ ಶಿಲ್ಪಿಗಳು ಇವರೆಲ್ಲರೂ ಕೂಡ, ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ರು ಮಹಾನ್ ಶಿಲ್ಪಿಗಳು. ಆದ್ರೆ ಉಳಿದಿಬ್ಬರು ರಚನೆ ಮಾಡಿದಂತ ಮೂರ್ತಿಗಿಂತಲೂ ಅರುಣ್ ಅವರ ಕೆತ್ತನೆಗೆ ಪ್ರಾಶಸ್ತ್ಯ ಕೂಡ ಸಿಕ್ಕಿತ್ತು. ಸೊ ಅರುಣ್ ಅವರ ರಚನೆ ಆಯ್ಕೆ ಆಗೋದಕ್ಕೆ ಮೊದಲ ಕಾರಣ ದಿವಿತ್, ಆ ಮುಖದಲ್ಲಿದ್ದಂತ ತೇಜಸ್ಸು ಅಂತ ಹೇಳಲಾಗುತ್ತೆ. ಆ ಮುಖವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಮ ಭಕ್ತರು ಇವತ್ತು ಕಾತರದಿಂದ ಕಾದು ನಿಂತಿದ್ದಾರೆ. ಅದರಲ್ಲೂ ಹೆಚ್ಚು ದೈವಿಕ ಭಾವವಿದೆ ಅನ್ನೋದು ತೀರ್ಪುಗಾರರು ತಮ್ಮ ತೀರ್ಪು ಪ್ರಕಟ ಮಾಡಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಪ್ರಾಣ ಪ್ರತಿಷ್ಠೆ ಆಗಲಿರುವಂತ ನಮ್ಮ ಸ್ಕ್ರೀನ್ ಮೇಲೆ ಏನ್ ಗಮನಿಸ್ತಾ ಇದೀವಿ ವಿಗ್ರಹ, ಸೊ ಬಾಲರಾಮನದಾಗಿದೆ ಅನ್ನೋದು ಇಲ್ಲಿ ಗಮನಾರ್ಹ. ಅಂತೆ ಅರುಣ್ ಅವರ ಕೆತ್ತನೆಯ ವಿಗ್ರಹದಲ್ಲಿ ಮುಗ್ಧ ಮಗುವಿನ ಸುಂದರ ನೋಟ ಇದೆ ಅಂತೇಳಿ ಈಗ ಕೆಲವೇ ಕ್ಷಣಗಳಿದ್ದಷ್ಟೇ ಸ್ಮಿತಾ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. 55 ಅಡಿ ಎತ್ತರ ಇದೆ, ಸಾಕಷ್ಟು ಟನ್ ಗಟ್ಟಲೆ ತೂಕ ಇದೆ ಅಂತೇಳಿ. ಯಾಕಂದ್ರೆ ನೆನೆ ನಾವು ಗಮನಿಸ್ತಾ ಇದ್ವಿ, ಕ್ರೇನ್ ಗಳನ್ನ ಬಳಕೆ ಮಾಡಿ ಇದನ್ನ ಇಳಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗಿತ್ತು. ಆದ್ರೆ ಮುಖಕ್ಕೆ ಬಟ್ಟೆ ಕಟ್ಟಿದ್ದಾರೆ. ಅಲ್ಲಿ ಅದರ ಒಂದು ಫಸ್ಟ್ ಫೋಟೋ ನಾವು ನಮ್ಮ ವೀಕ್ಷಕರಿಗೆ ನಮ್ಮ ಚಾನೆಲ್ ನ ಮೂಲಕ ತೋರಿಸುವಂತ ಕೆಲಸವನ್ನ ಮಾಡಿದೀವಿ. ನಿರಂತರವಾಗಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಮ್ಮ ತಂಡ ರಾಮ ಮಂದಿರದಾದ್ರೂ ಅಯೋಧ್ಯೆ ಭೂಮಿಯಿಂದಲೇ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಿವಿತ್. ಇನ್ನೂ ಒಂದಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಾಳೆಯೂ ಕೂಡ ನಿರಂತರವಾಗಿ ಲೈವ್ ಕವರೇಜ್ ಮಾಡೋ ಮೂಲಕ ಸುದ್ದಿಗಳನ್ನ ನಮ್ಮ ವೀಕ್ಷಕರಿಗೆ ಇಡುವಂತ ಪ್ರಯತ್ನವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ದಿವಿತ್. ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿಗಾಗಿ.